ಹಣ ಇರುವಂತಹ ವ್ಯಕ್ತಿ ತನ್ನ ದಬ್ಬಾಳಿಕೆ ಮೂಲಕ ಸ್ಥಳೀಯ ರೈತರ ಜಮೀನುಗಳನ್ನು ಕಸಿದುಕೊಂಡು ಅವರಿಗೆ ತೊಂದರೆಗಳನ್ನು ನೀಡುತ್ತಾ ಬರುತ್ತಿದ್ದರೂ ಸ್ಥಳೀಯ ಆಡಳಿತ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಆತಂಕ ಮೂಡಿಸಿದೆ ಎಂದು ಸಂಸದ ಸುನಿಲ್ ಬೋಸ್ ಅಸಮಾಧಾನ ವ್ಯಕ್ತಪಡಿಸಿದರು. ಟಿ ನರಸೀಪುರ ತಾಲೂಕಿನ ಹೊಳೆಸಾಲು ಗ್ರಾಮ ಪಂಚಾಯತಿಯ ಮೇದನಿ ಹಾಗೂ ಬಣವೆ ಗ್ರಾಮದ ಕುಂದುಕೊರತೆ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ತಲಕಾಡು ಹೋಬಳಿ ಭಾಗದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಜನರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ. ಇವರುಗಳಿಗೆ ಸರ್ಕಾರದ ವತಿಯಿಂದ ಅವರ ಜೀವನಕ್ಕೆ ಸಹಾಯವಾಗಲೆಂದು ಆಗಿನ ಕಾಲದಲ್ಲೇ ಜಮೀನುಗಳನ್ನು ನೀಡಲಾಗಿತ್ತು. ಆದರೆ ಈಗ ಯಾವುದೋ ಊರಿನ ವ್ಯಕ್ತಿ ಇಲ್ಲಿಗೆ ಬಂದು ಈ ಮುಗ್ಧ ಜನರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿರುವುದು ಆಶ್ಚರ್ಯ ಮೂಡಿಸಿದೆ. ಅಕ್ರಮವಾಗಿ ಸರ್ಕಾರಿ ಭೂಮಿ ವಶಪಡಿಸಿಕೊಂಡಿರುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಸರ್ವೆ ಮಾಡಿಸಿ ಮನೆ ಇಲ್ಲದವರಿಗೆ ಮನೆ ಕೊಡೋಣ, ಬಡವರಿಗೆ ಭೂಮಿ ನೀಡೋಣ, ಎಲ್ಲೆಲ್ಲಿಂದಲೋ ಬಂದು ಸ್ಥಳೀಯವಾಗಿ ಇರುವ ಜನರಿಗೆ ಅನ್ಯಾಯವಾಗುವುದನ್ನು ತಪ್ಪಿಸೋಣ. ಜಿಲ್ಲಾಧಿಕಾರಿಗಳು ಹಾಗೂ ಎಸ್ಪಿಯವರು ಕೂಡಲೇ ಪ್ರೊಟೆಕ್ಷನ್ ತೆಗೆದುಕೊಂಡು ತೆರವು ಮಾಡಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ನಮ್ಮ ತಲಕಾಡು ಭಾಗದಲ್ಲಿ ಜನ SC ST ಜನನೇ ಜಾಸ್ತಿ ಇರುವಂಥದ್ದು. ಅವ್ರಿಗೆ ಸರ್ಕಾರದ ವತಿಯಿಂದ ಅವ್ರ ಜೀವನಕ್ಕೆ ದಾರಿಯಾಗಲಿ ಅಂಥೇಳಿ ಜಮೀನುಗಳನ್ನ ಕೊಟ್ಟಂಥದ್ದು. ಆಗ ಆದರೆ ಇವತ್ತಿಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಒಬ್ಬ ಹಣ ಇರುವಂಥ ವ್ಯಕ್ತಿ ಬಂದು ದಬ್ಬಾಳಿಕೆಯನ್ನು ಮಾಡಿ ಅವ್ರ ಜಮೀನೆಲ್ಲ ಕಸ್ಕೊಂಡು ಅವ್ರಿಗೆ ತೊಂದರೆಗಳನ್ನ ಕೊಟ್ಟು ರಾತ್ರೋರಾತ್ರಿ ಅವ್ರು ಬೆಳೆದಿರೋ ಬೆಳೆಗಳನ್ನೇ ಬಂದು ನಾಶ ಮಾಡುವಂಥ ಕೆಲಸಗಳು ನಡೀತದೆ. ಆದರೆ ವಿಪರ್ಯಾಸ ಅಂದರೆ ಅವನ ಬಗ್ಗೆ ಎಷ್ಟೇ ದೂರುಗಳು ಕೊಟ್ಟರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ. ಯಾವುದೇ ಅಧಿಕಾರಿ ಇರ್ಬೋದು, ಯಾಕೆಂದರೆ ಕಣ್ಣು ಮುಂದೆ ಕಾಣುವಂಥದ್ದು. ಇದೆಲ್ಲ ನಾನು 2009 ಬಂದಾಗ ಸಾಯವರು ಹೊಸದಾಗಿಲ್ಲಿ ಬಂದಾಗ ಆಗಲೇ ಹೇಳಿದಂಥದ್ದು. ಈಗಲೂ ಕೂಡ ಅದು ಬಗೆಹರಿದಿಲ್ಲ. ಯಾಕೆಂದರೆ ಅವ್ರೇನೋ ಒಂದು ಬದುಕನ್ನು ಕಟ್ಕೊಳ್ಳೋಕ್ಕೆ ದಾರಿ ಮಾಡಿಕೊಟ್ಟಿರೋಂಥ ಸಂದರ್ಭದಲ್ಲಿ ಇದು ನಿಜ ಹೇಳಬೇಕು ಅಂದರೆ ಇಲ್ಲಿರೋರು ಮುಗ್ಧ ಜನರು. ಅವ್ರಿಗೆ ನಿಮ್ಮ ಕಂದಾಯ ಇಲಾಖೆಗೆ ಹೋದರೆ ಅವ್ರು ಕೇಳೋವಂಥದ್ದು ನೀವು ಡಾಕ್ಯುಮೆಂಟ್ಸ್ ತಗೊಬನ್ನಿ ಅಂತ. ಬಡವರು ಇವು ಏನೂ ಡಾಕ್ಯುಮೆಂಟ್ಸ್ ಇಲ್ಲದೆ ಇಷ್ಟು ಮಾಡ್ತಾವನೆ ಅಂತ ನಾವು ಯಾರು ಕೇಳೇ ಇಲ್ಲ ಇದುವರೆಗೂ. RI ಏನು ಮಾಡ್ತಾಯಿದ್ದಾರೆ, VA ಏನು ಮಾಡ್ತಿದ್ದಾರೆ, ಲೋಕಲ್ ಆಗಿರೋದು ಅವರು. ಯಾರು ಏನು ಮಾಡ್ತಾಯಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗೋದು ಅವ್ರಿಗೆ. ಇದು ನಿಜವಲ್ಲ ಆಶ್ಚರ್ಯ ತರುವಂಥದ್ದು. ಒಬ್ಬ ಬಡವ ಒಂದು ಕುಂಟೆ ಸರ್ಕಾರದ ಇದು ಮಾಡ್ಬಿಡಿ, ಜಡ ಬಿಡಿ 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 ಅಂತ ಓಡ್ಬಿಟ್ಟು ಎಲ್ಲ ತೆಗಿಸ್ಬಿಡ್ತೀರಿ. ಸರ್ಕಾರಿದೊಂದು ಜಮೀನು ರಸ್ತೆನ ZP ರಸ್ತೆನ ಮುಚ್ಚಿದ್ರು ಕೂಡ ಇಲ್ಲಿ ಅಧಿಕಾರಿಗಳು ಗಮನಕ್ಕೆ ಬರ್ದಂಗೆ ಇದಾರಲ್ಲ, ಅದು ನಿಜವಾಗ್ಲೂ ಭಾಳ ಬೇಸರ ತರುವಂಥ ವಿಷಯ. MI ರೈತರಿಗೆ ನಾಲೆಗಳಿಗೆ ನೀರು ಹರಿಸೋಂಥ ಕೆಲಸ ಮಾಡೋಕ್ಕೆ ಸಾಹೇಬರು ಮಾಡಿರೋಂಥದ್ದು, ಅದನ್ನು ಕೂಡ ಒಂದು ದಬ್ಬಾಳಿಕೆಯಿಂದ ಮುಚ್ಚಿರೋಂಥದ್ದು ನೋಡಿದ್ರೆ ಅಧಿಕಾರಿಗಳು ಏನು ಮಾಡ್ತಿದ್ರು. ಈಗ ಸರ್ಕಾರ ಆದರೆ ಸರ್ಕಾರಿ ಅಧಿಕಾರಿ ನಮ್ಮ ಸ್ವತ್ತು ಅಂತ ಭಾವಿಸುವಂಥದ್ದು. VA ಗೊತ್ತಿಲ್ವಾ, ಇದು RI ಗೊತ್ತಿಲ್ವಾ, DT ಗೊತ್ತಿಲ್ವಾ? 2022 ದೊಡ್ಡ TV-ಲೆಲ್ಲ ಇಶ್ಯೂ ಆಯ್ತಿದ್ದು, ಮಾಧ್ಯಮಗಳೆಲ್ಲ ಬಂತಿದ್ದು 22. ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ ರೆಡ್ಡಿ ಮಾತನಾಡಿ, ಕೂಡಲೇ ಸರ್ವೆ ಮಾಡಿಸಲು ಎಸಿಯವರಿಗೆ ತಿಳಿಸುತ್ತೇನೆ. ಯಾರ್ಯಾರು ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ತಕ್ಷಣ ಪೊಲೀಸ್ ಪ್ರೊಟೆಕ್ಷನ್ ತೆಗೆದುಕೊಂಡು ಒತ್ತುವರಿ ತೆರವುಗೊಳಿಸಲು ಸೂಚಿಸಿದ್ದೇನೆ. 10 ದಿನಗಳಲ್ಲಿ ಸರ್ವೆ ಕಾರ್ಯ ಮುಗಿಯುತ್ತದೆ. ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದರು. ರಸ್ತೆನ ಕೆನಾಲ್ ಮೈನರ್ ಇರಿಗೇಷನ್ ಅವ್ರಿಗೂ ಮಾತಾಡ್ಕೊಂಡು ಅವರೇನೋ ಕೆನಾಲ್ ಹಾಕಿದ್ರಂತೆ, ಅದನ್ನು ಮುಚ್ಚಾಕಿದ್ದಾರೆ ಅಂತ ಒಂದು ಎಲಿಗೇಷನ್ ಇದೆ. ಇವೆಲ್ಲದನ್ನು ಸಹ ಪರಿಶೀಲನೆ ಮಾಡಿ ಯಾರ್ಯಾರು ಸರ್ಕಾರಿ ಸರ್ವೆ ನಂಬರ್ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದರೆ ಈ ಸರ್ವೆ ಬಂದ ತಕ್ಷಣ AC ಅವರು ಇಮಿಡಿಯೇಟಾಗಿ ಆ ಸರ್ವೆ ದಾಖಲೆ ಎಲ್ಲ ಪರಿಶೀಲನೆ ಮಾಡಿ ಅವ್ರ ಹತ್ರನೂ ಯಾರ್ಯಾರ ಹತ್ರ ರೈತರ ಹತ್ರ ದಾಖಲೆ ಪರಿಶೀಲನೆ ಮಾಡಿ ಯಾರ್ಯಾರು ಅನಧಿಕೃತವಾಗಿ ಒತ್ತುವರಿ ಇದ್ದಾರೆ ಸರ್ವೆ ನಂಬರ್ನ ತಕ್ಷಣದಿಂದ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಒತ್ತುವರಿ ತೆರವು ಮಾಡಬೇಕಂತ ಈಗಾಗಲೇ ಹೇಳಿದ್ದೀನಿ. ಮತ್ತು ತಮ್ಮೆಲ್ಲರ ಮುಂದೇನು ಮತ್ತೊಮ್ಮೆ ಇದನ್ನು ಹೇಳ್ತಾ ಇದ್ದೇನೆ. 10 ದಿವಸದ ಕಾಲದಲ್ಲಿ ಸರ್ವೆ ಮುಗಿಸ್ತೇವೆ. ಸರ್ವೆ ಮುಗಿಸಿದ್ಮೇಲೆ ಮತ್ತೆ ತಮ್ಮೆಲ್ಲರ ಜೊತೆಗೆ ಯಾರ್ಯಾರು ಎಷ್ಟೆಷ್ಟು ಸ್ವಾಧೀನ ಇದ್ದೀರಾ ಅಂತ ಒಂದು ಗೊತ್ತಾದರೆ ಯಾವುದು ಅಧಿಕೃತ ಯಾವುದು ಅನಧಿಕೃತ ಅಂತ ನಮಗೆ ಒಂದು ಅಂದಾಜು ಸಿಗುತ್ತೆ.
ಸೊ ಸರ್ವೆ ಕಾರ್ಯಕ್ರಮ ಮುಗಿದ ತಕ್ಷಣ ಯಾವುದ್ಯಾವುದು ಅನಧಿಕೃತ ಇದೆ ಎಲ್ಲದನ್ನೂ ಸಹ ನಾವು ಒತ್ತುವರಿ ತೆರವಿಗೆ ಕಾರ್ಯಾಚರಣೆ ಮಾಡ್ತೀವಿ ಅಂತಲೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತೀವಿ. ಈ ಸಂದರ್ಭದಲ್ಲಿ ಮೈಮೂಲ್ ಅಧ್ಯಕ್ಷರಾದ ಆರ್ ಚೆಲುವರಾಜ್, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ದರ್ಖಾಸ್ತು ಕಮಿಟಿ ಸದಸ್ಯರಾದ ಮೇದನಿ ಎಂಎನ್ ಕುಮಾರ್, ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಕುಕ್ಕೂರು ಗಣೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ತಲಕಾಡು ನರಸಿಂಹ ಮಾದನಾಯಕ, ಮುಖಂಡರುಗಳಾದ ಕುಕ್ಕೂರು ಪ್ರಸನ್ನ, ಮೂಗೂರು ಸಾಗರ್, ಮಹೇಂದ್ರ ಸುಂದರನಾಯಕ ಸೇರಿದಂತೆ 2 ಗ್ರಾಮದ ಹಲವಾರು ಮುಖಂಡರು ಸೇರಿದಂತೆ ಗ್ರಾಮಸ್ಥರು, ತಾಲೂಕು ಅಧಿಕಾರಿಗಳು ಹಾಜರಿದ್ದರು.